ಎಲ್ಲರಿಗೂ ನಮಸ್ಕಾರ. ಇಂದಿನ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ದೊಡ್ಡ ಪ್ರಶ್ನೆಗೆ ಕೈ ಹಾಕುತ್ತಿದ್ದೇವೆ. ಅಸ್ತಿತ್ವ ಅಂದ್ರೆ ಏನು? ವಾಸ್ತವ ಅಂದ್ರೆ ಏನು? ನಮ್ಮ ಮುಂದಿರುವ ಕೆಲವು ತಾತ್ವಿಕ ಬರಹಗಳ ಪ್ರಕಾರ ನಾವು ರಿಯಾಲಿಟಿ ಅಂತ ಅಂದುಕೊಂಡಿರುವುದಕ್ಕೂ ದೇವರ ದೃಷ್ಟಿಯಲ್ಲಿರುವ ರಿಯಾಲಿಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆಯಂತೆ. ನಮ್ಮ ಗ್ರಹಿಕೆಯ ಆಚೆಗಿನ ಕೆಲವು ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದೇ ಇವತ್ತಿನ ನಮ್ಮ ಗುರಿ. ಸರಿ, ಹಾಗಾದ್ರೆ ಶುರು ಮಾಡೋಣ. ಹೌದು, ಇಲ್ಲಿ ಮೂಲಭೂತ ಪ್ರಶ್ನೆಯೇ ಅದು. ನಿಜವಾಗಿಯೂ ಇರುವುದು ಯಾವುದು? ಈ ಮೂಲಗಳ ಪ್ರಕಾರ ದೇವರು ಮಾತ್ರವೇ ಸ್ವತಂತ್ರವಾಗಿ ತನ್ನಿಂದ ತಾನೇ ಅಸ್ತಿತ್ವದಲ್ಲಿರುವ ಏಕೈಕ ಸತ್ಯ. ಇನ್ನು ಉಳಿದಿದ್ದೆಲ್ಲ ಅಂದ್ರೆ ಈ ಇಡೀ ಬ್ರಹ್ಮಾಂಡ, ಸಮಯ, ನಾವು, ನೀವೆಲ್ಲ, ಇದೆಲ್ಲವೂ ದೇವರ ಮೂಲಕ ಅಸ್ತಿತ್ವಕ್ಕೆ ಬಂದಿದ್ದು ಮತ್ತು ಪ್ರತಿಕ್ಷಣ ಆತನಿಂದಲೇ ಅಸ್ತಿತ್ವದಲ್ಲಿ ಉಳಿಸಿಕೊಳ್ಳಲ್ಪಟ್ಟಿದೆ. ಹೌದಾ? ಹಾಗಾದ್ರೆ ನಾವು ರಿಯಾಲಿಟಿ ಅಂತ ಏನಂದ್ಕೊಂಡಿದ್ದೀವೋ ಅದೆಲ್ಲದರ ಬಗ್ಗೆನೇ ಪ್ರಶ್ನೆ ಮೂಡುತ್ತಲ್ವಾ? ಒಂದು ನಿಮಿಷ. ಮೊದಲನೇ ಪಾಯಿಂಟೇ ತಲೆ ತಿರುಗಿಸುವಂತಿದೆ. ಮೂಲಗಳು ಹೇಳೋದು ದೇವರ ದೃಷ್ಟಿಯಲ್ಲಿ ದೇವರನ್ನು ಬಿಟ್ಟು ಬೇರ್ಯಾವುದಕ್ಕೂ ನಿಜವಾದ ಅಸ್ತಿತ್ವವಿಲ್ಲ. ಇದರರ್ಥ ಏನು? ನಾವೆಲ್ಲರೂ, ಈ ಬ್ರಹ್ಮಾಂಡ, ಈ ಗ್ರಹಗಳು ಎಲ್ಲವೂ ಸುಳ್ಳ, ನಾವಿಲ್ವೇ ಇಲ್ಲ ಅಂತನಾ? ಇದು ಕೇಳೋಕೆ ಸ್ವಲ್ಪ ವಿಚಿತ್ರವಾಗಿದೆ. ಖಂಡಿತ. ಇಲ್ಲಿ ಅಸ್ತಿತ್ವ ಅನ್ನೋ ಪದದ ಅರ್ಥವನ್ನೇ ಬೇರೆ ರೀತಿ ನೋಡಬೇಕು. ಈ ಬರಹಗಳು ಒಂದು ಗೆರೆ ಎಳೆಯುತ್ತವೆ. ಒಂದು ಕಡೆ ದೇವರು, ಅವರಿಗೆ ಕಾರಣ ಬೇಕಿಲ್ಲ, ಆರಂಭ ಬೇಕಿಲ್ಲ. ಅವರು ಸ್ವಯಂ ಅಸ್ತಿತ್ವ, ಸೆಲ್ಫ್ ಎಕ್ಸಿಸ್ಟೆಂಟ್. ಗಣಿತದಲ್ಲಿ 1 ಅನ್ನೋ ಸಂಖ್ಯೆ ಇದ್ದ ಹಾಗೆ ಅದು ಸುಮ್ಮನೆ ಇದೆ ಅಷ್ಟೇ. ಇನ್ನೊಂದು ಕಡೆ ನಾವೆಲ್ಲ, ಅಂದ್ರೆ ಇಡೀ ಸೃಷ್ಟಿ. ನಾವು ಆ 1 ಅನ್ನೋ ಸಂಖ್ಯೆಯ ಮೇಲೆ ಅವಲಂಬಿತವಾಗಿರುವ ಲೆಕ್ಕಾಚಾರದ ಹಾಗೆ. ಆ ಮೂಲ ಸಂಖ್ಯೆ ಇಲ್ಲದಿದ್ದರೆ ನಮ್ಮ ಲೆಕ್ಕಕ್ಕೆ ಬೆಲೆಯೇ ಇಲ್ಲ. ನಮ್ಮ ಅಸ್ತಿತ್ವ ಇನ್ನೊಂದರ ಮೇಲೆ, ಅಂದ್ರೆ ದೇವರ ಮೇಲೆ ಅವಲಂಬಿತವಾಗಿದೆ. ಓಕೆ, ಅಂದ್ರೆ ನಮ್ಮ ಅಸ್ತಿತ್ವಕ್ಕೆ ಒಂದು ಷರತ್ತು ಇದೆ, ಒಂದು ಕಂಡೀಷನ್ ಇದೆ ಅಂತಾಯ್ತು. ದೇವರು ನಮ್ಮನ್ನು ಇರುವಂತೆ ನೋಡಿಕೊಳ್ಳುವವರೆಗೂ ಮಾತ್ರ ನಾವು ಇರ್ತೇವೆ. ಒಂದ್ ರೀತಿ ವಿಡಿಯೋ ಗೇಮ್ನಲ್ಲಿರೋ ಪಾತ್ರಗಳ ತರನಾ? ಪ್ಲೇಯರ್ ಕನ್ಸೋಲ್ ಆಫ್ ಮಾಡಿದ್ರೆ ಆ ಪಾತ್ರದ ಇಡೀ ಪ್ರಪಂಚವೇ ಇಲ್ಲದ ಹಾಗೆ ಆಗುತ್ತಲ್ಲ, ಆ ಥರನಾ? ಇದು ಕೇಳೋಕೆ ಸ್ವಲ್ಪ ಭಯಾನಕ ಅನ್ಸುತ್ತೆ. ನಾವು ಮಾಡುವ ಕೆಲಸ, ನಮ್ಮ ಸಾಧನೆ, ನಮ್ಮ ಸಂಬಂಧಗಳು ಎಲ್ಲದಕ್ಕೂ ಅರ್ಥ ಕಡಿಮೆ ಆದ ಹಾಗೆ ಅನ್ಸುದಿಲ್ವಾ? ಆ ಭಾವನೆ ಬರೋದು ಸಹಜ. ಆದರೆ ಮೂಲಗಳು ಇದನ್ನ ನಕಾರಾತ್ಮಕವಾಗಿ ನೋಡೋದಿಲ್ಲ. ಬದಲಾಗಿ ಇದನ್ನೇ ಅರ್ಥದ ಮೂಲ ಅಂತ ಹೇಳ್ತವೆ. ನಾವು ಇದ್ದೇವೆ ಅನ್ನೋದಕ್ಕಿಂತ ನಾವು ಪ್ರತಿಕ್ಷಣ ಇರುವಂತೆ ಮಾಡಲ್ಪಡ್ತಿದ್ದೇವೆ ಅನ್ನೋದು ಹೆಚ್ಚು ಸರಿ. ಬೀಯಿಂಗ್ ಹೆಲ್ಡ್ ಇನ್ ಎಕ್ಸಿಸ್ಟೆನ್ಸ್. ನಮ್ಮ ಹೃದಯ ಬಡಿತ ತಾನಾಗೇ ಆಗುತ್ತಿಲ್ಲ, ಅದನ್ನು ಯಾರೋ ಬಡಿಯುವಂತೆ ಮಾಡುತ್ತಿದ್ದಾರೆ ಅನ್ನೋ ಹಾಗೆ. ನಮ್ಮ ಅಸ್ತಿತ್ವವೇ ದೇವರ ಒಂದು ನಿರಂತರ ಕ್ರಿಯೆ. ಹಾಗಾಗಿ ನಮ್ಮ ಮಹತ್ವ ಕಡಿಮೆ ಆಗೋದಿಲ್ಲ. ಬದಲಾಗಿ ನಮ್ಮ ಅಸ್ತಿತ್ವದ ಮೂಲ ಯಾವುದು ಅಂತ ಸ್ಪಷ್ಟವಾಗುತ್ತದೆ. ಸರಿ, ನಾವು ಇರುವಂತೆ ಮಾಡಲ್ಪಡುತ್ತಿದ್ದೇವೆ ಅನ್ನೋ ಈ ಐಡಿಯಾವನ್ನ ಒಪ್ಪುಕೊಳ್ಳೋದು ಸ್ವಲ್ಪ ಕಷ್ಟನೇ. ಬಹುಶಃ ನಮ್ಮ ಸಮಯ ಮತ್ತು ಸ್ಥಳದ ಗ್ರಹಿಕೆಗೂ ದೇವರ ಗ್ರಹಿಕೆಗೂ ಇರೋ ವ್ಯತ್ಯಾಸದಿಂದ ಹೀಗೆ ಅನಿಸ್ತಿರಬಹುದು. ನಮ್ಗೆ ನಿನ್ನೆ ಅನ್ನೋದು ಮುಗಿದು ಹೋಗಿದೆ, ನಾಳೆ ಅನ್ನೋದು ಇನ್ನೂ ಬಂದಿಲ್ಲ, ವರ್ತಮಾನ ಮಾತ್ರ ನಮ್ಮ ಕೈಲಿದೆ. ಆದ್ರೆ ಮೂಲಗಳು ಹೇಳೋ ಪ್ರಕಾರ ದೇವರಿಗೆ ಸಮಯ ಈ ರೀತಿ ಕಾಣುವುದೇ ಇಲ್ವಂತೆ. ನಿಖರವಾಗಿ ಇಲ್ಲೇ ವಿಷಯ ತುಂಬನೇ ಆಳವಾಗೋದು. ಮೂಲಗಳು ಒಂದು ಅದ್ಭುತವಾದ ಹೋಲಿಕೆ ಕೊಡುತ್ತವೆ. ದೇವರಿಗೆ ನಮ್ಮ ಈ ಇಡೀ ಕಾಲಸ್ಥಳ ಅಂದ್ರೆ ಸ್ಪೇಸ್ ಟೈಮ್ ಒಂದು ಕನಸು ಅಥವಾ ಒಂದು ಸಿನಿಮಾ ನೋಡಿದ ಹಾಗೆ ಇರಬಹುದು ಅಂತ. ಯೋಚನೆ ಮಾಡಿ, ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಹುಟ್ಟಿ ಬೆಳೆದು ಯುದ್ಧ ಮಾಡಿ ವಯಸ್ಸಾಗಿ ಸಾಯಬಹುದು. ಆ ಪಾತ್ರಕ್ಕೆ ಅದು ಇಡೀ ಜೀವನ. ಆದ್ರೆ ಸಿನಿಮಾ ನೋಡುತ್ತಿರುವ ನಮ್ಗೆ ಅದು ಕೇವಲ 2 ಗಂಟೆಯ ಕಥೆ. ಹಾಗೇ ನಮ್ಮ ಬ್ರಹ್ಮಾಂಡದ 14 ಶತಕೋಟಿ ವರ್ಷಗಳ ಇತಿಹಾಸ ದೇವರಿಗೆ ಒಂದು ಕ್ಷಣದ ಆಲೋಚನೆಯಂತೆ ಇರಬಹುದು. ವಾವ್! ಆ ಹೋಲಿಕೆ ನಿಜಕ್ಕೂ ಬೇರೆಯ ದೃಷ್ಟಿಕೋನ ಕೊಡುತ್ತೆ. ಆದ್ರೆ ಇದು ಕೇಳೋಕೆ ನಾವೆಲ್ಲ ಒಂದು ಸಿಮ್ಯುಲೇಷನ್ನಲ್ಲಿದ್ದೇವೆ ಅನ್ನೋ ಥಿಯರಿ ತರಹನೇ ಇದೆಯಲ್ಲ. ನಾವು ದಿ ಮ್ಯಾಟ್ರಿಕ್ಸ್ ಸಿನಿಮಾದಲ್ಲಿದ್ದೀವಾ? ಈ ಮೂಲಗಳು ಹೇಳೋದು ಒಂದು ತಾತ್ವಿಕ ವಾದನ ಅಥವಾ ಬೇರೇನಾದ್ರೂ ಇದೆಯಾ? ಒಳ್ಳೆ ಪ್ರಶ್ನೆ. ಸಿಮ್ಯುಲೇಷನ್ ಥಿಯರಿ ಮತ್ತು ಇದಕ್ಕೂ ಒಂದು ಮುಖ್ಯ ವ್ಯತ್ಯಾಸವಿದೆ. ಸಿಮ್ಯುಲೇಷನ್ ಅಂದ್ರೆ ಅದನ್ನು ರಚಿಸಿದವನು ಕೂಡ ಬಹುತೇಕ ಅದೇ ರೀತಿಯ ನಿಯಮಗಳಿಗೆ, ಕೋಡಿಂಗ್ಗೆ ಬದ್ಧನಾಗಿರ್ತಾನೆ. ಆದರೆ ಈ ಮೂಲಗಳು ಹೇಳೋದು ದೇವರು ಕೇವಲ ವಾಸ್ತುಶಿಲ್ಪಿಯಲ್ಲ,
ಆತನೇ ವಾಸ್ತವದ ಮೂಲದ್ರವ್ಯ ಅಂತ. ಆತ ನಿಯಮಗಳನ್ನು ಸೃಷ್ಟಿಸುವವನು, ನಿಯಮಗಳಿಗೆ ಬದ್ಧನಾದವನಲ್ಲ. ಓ ಓಕೆ. ಹಾಗಾಗಿ ಇದು ಮ್ಯಾಟ್ರಿಕ್ಸ್ಗಿಂತಲೂ ಆಳವಾದ ಕಲ್ಪನೆ. ದೇವರಿಗೆ ಭೂತ, ವರ್ತಮಾನ, ಭವಿಷ್ಯ ಅನ್ನೋದು ಒಂದರ ನಂತರ ಒಂದು ಬರುವ ಘಟನೆಗಳಲ್ಲ. ಅದು ಒಂದೇ ಸಮಯದಲ್ಲಿ ಕಾಣುವ ಒಂದು ಸಂಪೂರ್ಣ ಚಿತ್ರ. ನಾವು ಆ ಸಿನಿಮಾವನ್ನು ಫ್ರೇಮ್ ಬೈ ಫ್ರೇಮ್ ಅನುಭವಿಸುತ್ತೇವೆ. ಆದರೆ ದೇವರು ಇಡೀ ಫಿಲ್ಮ್ ರೀಲನ್ನು ಒಂದೇ ಬಾರಿಗೆ ನೋಡ್ತಾರೆ. ಸರಿ, ಇಡೀ ಸಮಯವನ್ನು ಒಂದೇ ಚಿತ್ರದ ಹಾಗೆ ನೋಡೋದು, ಇದನ್ನ ಕಲ್ಪಿಸ್ಕೊಳ್ಳೋದೇ ನನ್ನ ತಲೆಗೆ ಮೀರಿದ್ದು. ಆದ್ರೆ ಮೂಲಗಳು ಇಲ್ಲಿಗೇ ನಿಲ್ಲಿಸೋದಿಲ್ಲ ಅಲ್ವಾ? ಅವು ಅಸ್ತಿತ್ವದ ಬಗ್ಗೆ ಮಾತ್ರವಲ್ಲ, ಅನಸ್ತಿತ್ವ ಅಥವಾ ಇಲ್ಲದಿರುವಿಕೆ ಬಗ್ಗೆನೂ ಮಾತಾಡ್ತವೆ. ನನ್ನ ಪ್ರಕಾರ ಇಲ್ಲದಿರುವುದು ಅಂದ್ರೆ ಶೂನ್ಯ, ಏನೂ ಇಲ್ಲ ಅಂತ. ಆದ್ರೆ ಅಲ್ಲೂ ಏನೋ ಕಥೆ ಇದೆಯಂತೆ. ಹೌದು, ಖಂಡಿತ. ಇದು ಬಹುಶಃ ಈ ಚರ್ಚೆಯಲ್ಲೇ ಅತ್ಯಂತ ವಿಚಿತ್ರವಾದ ಕಲ್ಪನೆ. ನಮ್ಮ ಪ್ರಕಾರ ಇಲ್ಲದಿರುವುದು ಅಂದ್ರೆ ಖಾಲಿ ಜಾಗ. ಆದರೆ ಈ ಮೂಲಗಳ ಪ್ರಕಾರ ದೇವರಲ್ಲಿ ಅನಸ್ತಿತ್ವ ಅನ್ನೋದು ಖಾಲಿ ಅಲ್ಲ, ಅದು ಸಾಧ್ಯತೆಗಳಿಂದ ತುಂಬಿರುವ ಒಂದು ಸಾಗರ. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಸುಲಭ ಉದಾಹರಣೆ ಅಂದ್ರೆ ಒಬ್ಬ ಲೇಖಕನ ಮನಸ್ಸು. ಆತ ಒಂದು ಪದ ಬರೆಯೋಕ್ಕೂ ಮುಂಚೆ ಆತನ ಮನಸ್ಸಿನಲ್ಲಿ ಸಾವಿರಾರು ಕಥೆಗಳು, ಪಾತ್ರಗಳು, ಸಾಧ್ಯತೆಗಳಾಗಿರ್ತವೆ. ಕೆಲವು ಪಾತ್ರಗಳು ಪುಸ್ತಕದ ಪುಟ ಸೇರ್ತವೆ, ಇನ್ನು ಕೆಲವು ಅರ್ಧ ಬರೆದು ಅಳಿಸಿ ಹೋಗ್ತವೆ, ಮತ್ತೆ ಕೆಲವು ಕೇವಲ ಯೋಚನೆಯಾಗಿಯೇ ಉಳಿದು ಬಿಡ್ತವೆ. ದೇವರಲ್ಲಿ ಅನಸ್ತಿತ್ವ ಅನ್ನೋದು ಆ ರೀತಿ. ಅದು ಶೂನ್ಯವಲ್ಲ, ಅದು ಅನಂತ ಸಾಧ್ಯತೆಗಳ ಆಗರ. ಅರೇ ಹೌದಾ? ಇಲ್ಲದಿರುವಿಕೆಯಲ್ಲೂ ಬೇರೆ ಬೇರೆ ವಿಧಗಳಿವೆಯಾ? ಅಸ್ತಿತ್ವಕ್ಕೆ ಬರಲಿರುವ ಇಲ್ಲದಿರುವಿಕೆ, ಅಸ್ತಿತ್ವಕ್ಕೆ ಬರದೇ ಇರುವ ಇಲ್ಲದಿರುವಿಕೆ. ಅಂದ್ರೆ ಏನೂ ಇಲ್ಲ ಅನ್ನೋದ್ರಲ್ಲೂ ಏನೋ ಇದೆ ಅಂತಾಯ್ತು. ಇದನ್ನ ಜೀರ್ಣಿಸ್ಕೊಳ್ಳೋಕೊಂದು ನಿಮಿಷ ಬೇಕು. ಇದು ಮೌನದಲ್ಲೂ ಬೇರೆ ಬೇರೆ ಸ್ವರಗಳಿವೆ ಅಂದ್ಹಾಗೆ ಇದೆ. ಇದನ್ನ ಮೂಲಗಳು ಹೇಗೆ ವಿವರಿಸ್ತವೆ? ಅವು ಹೇಳೋದು ನಮ್ಮ ಇದೇ ಅಥವಾ ಇಲ್ಲ ಅನ್ನೋ ದ್ವಂದ್ವದ ತರ್ಕ ಇದೆಯಲ್ಲ, ಅದು ದೇವರು ನಮಗೋಸ್ಕರ ಈ ಸೃಷ್ಟಿಯೊಳಗೆ ಸೃಷ್ಟಿಸಿದ ಒಂದು ನಿಯಮ. ಆದರೆ ಆ ನಿಯಮ ಸೃಷ್ಟಿಕರ್ತನಿಗೆ ಅನ್ವಯಿಸುವುದಿಲ್ಲ. ದೇವರಿಗೆ ಅಸ್ತಿತ್ವ ಮತ್ತು ಅನಸ್ತಿತ್ವ ಅನ್ನೋದು ಆನ್ ಆಫ್ ಸ್ವಿಚ್ನ ಹಾಗಲ್ಲ. ಬದಲಾಗಿ ಶಕ್ತಿಯ ಬೇರೆ ಬೇರೆ ಸ್ಥಿತಿಗಳ ಹಾಗೆ ಇರಬಹುದು. ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ತಂದಾಗ ಅದು ನಮಗೆ ಅಸ್ತಿತ್ವವಾಗಿ ಕಾಣಿಸ್ಕೊಳ್ತದೆ ಅಷ್ಟೇ. ನಾವು ಯಾವುದನ್ನು ಅಸ್ತಿತ್ವ ಅಂತ ಭಾವಿಸುತ್ತೇವೆಯೋ ಅದು ದೇವರ ದೃಷ್ಟಿಯಲ್ಲಿ ಒಂದು ವಿಶೇಷ ಸ್ಥಿತಿ ಪಡೆದ ಅನಸ್ತಿತ್ವ ಅಷ್ಟೇ ಆಗಿರಬಹುದು. ಓಕೆ. ಈ ಇಡೀ ಚರ್ಚೆಯಲ್ಲಿ ಒಂದು ಮಾತು ಮತ್ತೆ ಮತ್ತೆ ಬಂದ ಹಾಗೆ ಅನಿಸ್ತಿದೆ. ನಮಗೆ ಇದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಾವು ಈ ರೀತಿ ತಲೆಕೆಡಿಸಿಕೊಳ್ಳುವ ಅದ್ಭುತ ಪರಿಕಲ್ಪನೆಗಳ ಬಗ್ಗೆ ಮಾತಾಡ್ತೇವೆ, ಆದ್ರೆ ಕೊನೆಗೆ ಉತ್ತರ ಅದು ನಮ್ಮವ ತಿಳುವಳಿಕೆಗೆ ಮೀರಿದು ಅಂತ ಬಂದು ನಿಲ್ಲುತ್ತೆ. ಇದು ವಿಷಯದಿಂದ ನುಣುಚ್ಕೊಂಡ ಹಾಗೆ ಆಗೋದಿಲ್ವೇ? ಯಾಕೆ ಹಾಗೆ ಅನಿಸುತ್ತೆ ಅಂತ ನನಗೆ ಅರ್ಥವಾಗುತ್ತೆ. ಆದರೆ ಮೂಲಗಳು ಇದನ್ನ ಒಂದು ಮಿತಿಯಾಗಿ ನೋಡದೆ ಒಂದು ಮೂಲಭೂತ ಸತ್ಯವಾಗಿ ನೋಡ್ತವೆ. ಇದನ್ನು ಹೀಗೆ ಯೋಚಿಸಿ. ಒಂದು ಕಾಗದದ ಮೇಲೆ ಚಿತ್ರಿಸಿದ 2 ಆಯಾಮದ ಪಾತ್ರ, 2D ಪಾತ್ರ, ಪೆನ್ಸಿಲ್ ಹಿಡಿದಿರುವ 3ನೇ ಆಯಾಮದ ಕಲಾವಿದನನ್ನ, 3D ಕಲಾವಿದನನ್ನ ಹೇಗೆ ತಾನೇ ಗ್ರಹಿಸಲು ಸಾಧ್ಯ? ಆ ಪಾತ್ರಕ್ಕೆ ಎತ್ತರ, ಆಳ ಅಂದ್ರೆ ಏನು ಅಂತಾನೆ ಗೊತ್ತಿರುವುದಿಲ್ಲ. ಅದು ಆ ಪಾತ್ರದ ತಪ್ಪಲ್ಲ, ಅದು ಅದರ ವಾಸ್ತವದ ಮಿತಿ. ಅದೇ ರೀತಿ ಕಾಲ ಸ್ಥಳದ ಚೌಕಟ್ಟಿನೊಳಗಿರುವ ನಾವು ಅದರ ಆಚೆ ಇರುವ ಸೃಷ್ಟಿಕರ್ತನನ್ನ ಸಂಪೂರ್ಣವಾಗಿ ಅಳೆಯಲು ಸಾಧ್ಯವಿಲ್ಲ ಅನ್ನೋದು ಈ ಬರಹಗಳ ವಾದ. ಸರಿ, ಆ ಹೋಲಿಕೆ ಅರ್ಥವಾಯಿತು. ನಮ್ಮ ಗ್ರಹಿಕೆಯ ಮಿತಿಗಳನ್ನು ಒಪ್ಪಿಕೊಳ್ಳೋಣ. ಆದರೆ ನನಗಿರುವ ಅತಿದೊಡ್ಡ ಪ್ರಶ್ನೆ ಬೇರೆಯೇ ಇದೆ. ಈ ಮೂಲಗಳು ಇಷ್ಟೆಲ್ಲ ಸಮಯ ತೆಗೆದುಕೊಂಡು ದೇವರು ಎಷ್ಟು ಬೃಹತ್, ನಮ್ಮ ಇಡೀ ಬ್ರಹ್ಮಾಂಡವೇ ಆತನಿಗೆ ಒಂದು ಕ್ಷಣದ ಆಲೋಚನೆ ಇದ್ದ ಹಾಗೆ ಅಂತ ವಿವರಿಸ್ತವೆ. ಆದರೆ ಅದೇ ಉಸಿರಿನಲ್ಲಿ ದೇವರು ನಮ್ಮ ಬಗ್ಗೆ ಹೃದಯ ವಿದ್ರಾವಕ ಪ್ರೀತಿ ಹೊಂದಿದ್ದಾನೆ ಅಂತನೂ ಹೇಳ್ತವೆ. ಈ 2 ವಿಷಯಗಳು ಒಂದೇ ಕಡೆ ಹೇಗೆ ಹೊಂದಿಕೊಳ್ತವೆ? ಅಷ್ಟು ಬೃಹತ್ ಅಗೋಚರ ಶಕ್ತಿಗೆ ನಮ್ಮಂತಹ ಸಣ್ಣ ಜೀವಿಗಳ ಮೇಲೆ ಅಷ್ಟು ವೈಯಕ್ತಿಕ ಆಳವಾದ ಪ್ರೀತಿ ಇರಲು ಹೇಗೆ ಸಾಧ್ಯ? ನೀವು ಕೇಳಿದ್ದೇ ಈ ಚರ್ಚೆಯ ಅತ್ಯಂತ ಪ್ರಮುಖವಾದ ಮತ್ತು ವಿರೋಧಾಭಾಸದ ಅಂಶ. ಈ ಮೂಲಗಳು ಆ ಪ್ರಶ್ನೆಗೆ ತಾರ್ಕಿಕವಾಗಿ ಉತ್ತರ ಕೊಡಲು ಪ್ರಯತ್ನಿಸುವುದೇ ಇಲ್ಲ. ಬದಲಾಗಿ ಅದನ್ನೇ ಅಂತಿಮ ಸತ್ಯ ಮತ್ತು ರಹಸ್ಯ ಅಂತ ಮುಂದಿಡ್ತವೆ. ಯಾವ ದೇವರು ಇಡೀ ಕಾಲಸ್ಥಳವನ್ನು ಒಂದೇ ಚಿತ್ರವಾಗಿ ನೋಡ್ತಾನೋ ಅದೇ ದೇವರು ತನ್ನ ಸೃಷ್ಟಿಯಾದ ಪ್ರತಿಯೊಂದು ಜೀವಿಯ ಮೇಲೂ ವೈಯಕ್ತಿಕವಾಗಿ ತೀವ್ರವಾಗಿ ಪ್ರೀತಿಯನ್ನು ಕೇಂದ್ರೀಕರಿಸ್ತಾನೆ. ಅದು ಹೇಗೆ ಸಾಧ್ಯ ಅಂತ ವಿವರಿಸುವ ಬದಲು ಅದು ದೇವರ ಸ್ವಭಾವ ಹಾಗೆಯೇ ಇದೆ ಅಂತ ಈ ಮೂಲಗಳು ಪ್ರತಿಪಾದಿಸ್ತವೆ. ಆ ಬೃಹತ್ ಕಾಸ್ಮಿಕ್ ದೃಷ್ಟಿಕೋನ ಮತ್ತು ಅತ್ಯಂತ ವೈಯಕ್ತಿಕ ಪ್ರೀತಿ ಎರಡೂ ಒಂದೇ ಸತ್ಯದ 2 ಮುಖಗಳು. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಕಲಿಯುವುದೇನು?
ನಾವು ಒಂದು ಷರತ್ತುಬದ್ಧ ಅಸ್ತಿತ್ವದಲ್ಲಿರುವ ಜೀವಿಗಳು, ನಾವು ವಾಸ್ತವ ಎಂದುಕೊಂಡಿರುವುದು ಒಂದು ಉನ್ನತ ದೃಷ್ಟಿಕೋನದಿಂದ ನೋಡಿದಾಗ ಕೇವಲ ಒಂದು ನೋಟವಾಗಿರಬಹುದು. ಮತ್ತು ಈ ಎಲ್ಲವನ್ನು ಪೂರ್ತಿಯಾಗಿ ಅರ್ಥಮಾಡಿಕೊಳ್ಳುವ ನಮ್ಮ ಪ್ರಯತ್ನ ಯಾವಾಗಲೂ ಅಪೂರ್ಣ. ಆದರೂ ಇದರ ನಡುವೆಯೂ ನಮಗೆ ಸಿಗುವ ಅಂತಿಮ ಸಂದೇಶ ವೈಯಕ್ತಿಕ ಪ್ರೀತಿಯದು. ಚಿಂತನಶೀಲ ಧ್ವನಿಯಲ್ಲಿ ನಿಖರವಾಗಿ ಇದು ನಮ್ಮನ್ನು ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗ್ತದೆ. ಸಾಮಾನ್ಯವಾಗಿ ನಾವು ಪ್ರೀತಿ ಅನ್ನೋದನ್ನು ಸಮಾನರ ನಡುವೆ ಅಥವಾ ಒಂದೇ ರೀತಿಯ ಜೀವಿಗಳ ನಡುವೆ ಕಲ್ಪಿಸಿಕೊಳ್ಳುತ್ತೇವೆ. ಆದರೆ ಯಾರ ದೃಷ್ಟಿಯಲ್ಲಿ ನಮ್ಮ ಇಡೀ ಜೀವನ ಒಂದು ರೆಪ್ಪೆ ಹೊಡೆಯುವುದಕ್ಕಿಂತಲೂ ಕ್ಷಣಿಕವೋ ಅಂತಹ ಒಂದು ಶಕ್ತಿಯಿಂದ ಬರುವ ಪ್ರೀತಿಯ ಸ್ವರೂಪವಾದರೂ ಏನು? ಅದು ಕರುಣೆಯೇ, ತನ್ನ ಕಲಾಕೃತಿಯ ಮೇಲಿನ ಅಭಿಮಾನವೇ, ಅಥವಾ ಅದಕ್ಕೆ ನಮ್ಮ ಭಾಷೆಯಲ್ಲಿ ಪದಗಳೇ ಇಲ್ಲದಂತಹ ಬೇರೆಯೇ ಒಂದು ಭಾವನೆಯ? ಆ ಬೃಹತ್ ದೈವಿಕ ದೃಷ್ಟಿಕೋನ ಮತ್ತು ಆ ಹೃದಯ ವಿದ್ರಾವಕ ವೈಯಕ್ತಿಕ ಪ್ರೀತಿಯ ನಡುವಿನ ಸೇತುವೆಯ ಬಗ್ಗೆ ಚಿಂತಿಸುವುದು ಮುಂದಿನ ಆಲೋಚನೆಗೆ ಒಂದು ಉತ್ತಮ ಆರಂಭವಾಗಬಹುದು.